ಯುದ್ಧ ಭೂಮಿಯಲ್ಲಿ ಪಾರ್ಥನ ದರ್ಶನವಾಗಿತ್ತು. ಅಲ್ಲಿ ಕರ್ಣ ಹಾಗೂ ಅರ್ಜುನ ಎದುರು ಬದಲಾದ ಕೂಡಲೇ ಅವರಿಬ್ಬರ ನಡುವೆ ರಣಭಯಂಕರ ಯುದ್ಧ ಶುರುವಾಗಿ ಹೋಯಿತು. ಅದು ಎಂಥ ಯುದ್ಧ ಅಂತೀರಿ? ಲೋಕ ಕಂಡ ಮಹಾಪರಾಕ್ರಮಿ ಧನುರ್ಧಾರಿಗಳಿಬ್ಬರು ಅಲ್ಲಿ ಕಾದಾಟಕ್ಕೆ ನಿಂತಾಗ ಕದನ ಭೂಮಿ ನಡುಗಿ ಹೋಗ್ತಾ ಇತ್ತು. ಬೆಂಕಿಯುಂಡೆಗಳು ಬಾಣದಿಂದ ಸಿಡಿಯಲಾರಂಭಿಸಿದ್ರು. ಅದೆಷ್ಟು ಗಂಟೆಗಳು ಕಳೆದರೂ ಅವರಿಬ್ಬರಲ್ಲಿ ಯಾರೊಬ್ಬರು ಸೋಲೋ ಗಾತೆ ಇರಲಿಲ್ಲ. ಹೀಗೆ ನಡೆದರೆ ಯುದ್ಧ ಒಂದು ನಿರ್ಣಾಯಕ ಹಂತವನ್ನ ತಲುಪಲಾರದು ಅನ್ನೋದು ಕೃಷ್ಣನಿಗೆ ಮನವರಿಕೆಯಾಯಿತು. ಆ ಕಾರಣಕ್ಕೇನೆ ಅವನು ಅರ್ಜುನನಿಗೆ ದಿವ್ಯಾಸ್ತ್ರವನ್ನ ಹೂಡೋದಿಕ್ಕೆ ಹೇಳಿದ. ಅರ್ಜುನ ದಿವ್ಯಾಸ್ತ್ರವನ್ನ ತನ್ನ ಬಿಲ್ಲಿಗೆ ಜೋಡಿಸುತ್ತಿದ್ದ ಹಾಗೆ ಕರ್ಣ ಕೂಡ ಎಚ್ಚೆತ್ತುಕೊಂಡ. ತನ್ನ ಬತ್ತಳಿಕೆಯಿಂದ ಬ್ರಹ್ಮಾಸ್ತ್ರವನ್ನ ಹೊರತೆಗೆದು ಅದನ್ನ ಹೂಡೋದಿಕ್ಕೆ ಸಿದ್ಧನಾದ. ಆಗ್ಲೇ ಅದೊಂದು ದುರ್ಘಟನೆ ಸಂಭವಿಸಿಬಿಡ್ತು. ಇದು ಶಾಪದ ಮಹಿಮೇನೋ ವಿಧಿಲಿಖಿತನೋ ಹೇಳೋದು ಕಷ್ಟ. ಕರ್ಣ ಅನ್ನೋ ಮಹಾರಥಿ ಬದುಕಿನ ಆದಿಯಿಂದಲೂ ದುರದೃಷ್ಟವನ್ನೇ ಬೆನ್ನಿಗೆ ಅಂಟಿಸಿಕೊಂಡು ಬಂದವನು. ಈಗ ಕೂಡ ಅವನ ಹಣೆಯ ಬರಹದಲ್ಲಿ ವಿಧಿ ಅದೃಷ್ಟವನ್ನೇನೂ ಬರೆದಿರಲಿಲ್ಲ.